ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲಿನ ಅಮಾನವೀಯ ಕೆಲಸದ ಒತ್ತಡ, ಬಾಕಿ ವೇತನ ಬಿಡುಗಡೆ ವಿಳಂಬ ಹಾಗೂ ಮಾನಸಿಕ ಕಿರುಕುಳದಿಂದಾಗಿ ಕೊತ್ತಬಾಳು ಗ್ರಾಮ ಪಂಚಾಯತಿ PDO ಮುಕ್ತು ಹುಸೇನ್ ಕರಡಿಗುಡ್ಡ ಅವರು ಆತ್ಮಹತ್ಯೆ ಪ್ರಕರಣದ ಸಮಗ್ರ ತನಿಖೆ ಹಾಗೂ ರಾಜ್ಯದ ಎಲ್ಲ PDOಗಳ ಸೇವಾ ರಕ್ಷಣೆಗೆ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತ್ಗಳಿಗೆ ಎಲ್ಲ PDOಗಳು ಮನವಿ ಪತ್ರ ಸಲ್ಲಿಸ್ತಾ ಅದೇ ನಾವು ಕೂಡ ನಮ್ಮ ಜಿಲ್ಲೆಯಿಂದ ತನಿಖೆ ಸಮಸ್ಯೆದು ಸೊಲ್ಯೂಷನ್ ಇರುತ್ತೆ. ಲೈಫ್ ಭಾಳ ಅಮೂಲ್ಯ. ಓಕೆ, ಸೊ ದಯವಿಟ್ಟು ನಿಮ್ಮ ಜೀವನ ಭಾಳ ಅಮೂಲ್ಯ ಇದೆ. ಓಕೆ, ಸಮಸ್ಯೆ ಇದ್ದರೆ ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡೋಣ. ಸೊ ದಯವಿಟ್ಟು ನೀವು ಯಾರು ಒಂದು PDO ಅನಗತ್ಯ ಕ್ರಮ ತಗೋಬಾರ್ದು. ಓಕೆ, ಸಮಸ್ಯೆ ಇದ್ದರೆ ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡೋಣ. ಓಕೆ, ಕನ್ಫ್ಯೂಷನ್ ಸರ್. ಕಂಪ್ಯೂಟರ್ ಎಕ್ಸಾಮ್ ಯಾರ್ಯಾರು ಪಾಸ್ ಆಗಬೇಕು ಯಾರಿಲ್ಲ ಅಂತೀವಿ. ಡೈರೆಕ್ಟ್ ಇಂಪ್ರೂಟೇಷನ್ ಬರೋದ್ರಲ್ಲಿ ಅದು ಆರ್ಡರ್ ಇದೆ. ಸ್ವಲ್ಪ ಪೆಂಡಿಂಗ್ ಓಕೆ ಓಕೆ, ಎಷ್ಟು ಪೆಂಡಿಂಗ್ ಇದೆ ನಾವು ಪೆಂಡಿಂಗ್ ಮಾಡ್ತೀವಿ. ಓಕೆ ಸರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ PDOಗಳ ಮೇಲೆ ಅಮಾನವೀಯ ಕೆಲಸ ಒತ್ತಡ, ಬಾಕಿ ವೇತನ ಬಿಡುಗಡೆ ವಿಳಂಬ ಹಾಗೂ ಮಾನಸಿಕ ಕಿರುಕುಳದೊಂದಿಗೆ ಕೊತ್ವಾಳ ಗ್ರಾಮ ಪಂಚಾಯತಿ PDO ಶ್ರೀ ಮುಕ್ತು ಹುಸೇನ್ ಕರಡಿಗುಡ್ ಅವರ ಆತ್ಮಹತ್ಯೆ ಪ್ರಕರಣದ ಸಮಗ್ರ ತನಿಖೆ ಹಾಗೂ ರಾಜ್ಯದ ಎಲ್ಲ PDOಗಳ ಸೇವಾ ರಕ್ಷಣೆಗೆ ಆಗ್ರಹಿಸಿ ಒಂದು ದಿವಸ ಸಾಂಕೇತಿಕವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಮನವಿಯನ್ನು ನಾವು ಮಾನ್ಯ CO ಸಾಹೇಬರು ಸಲ್ಲಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಅತಿಯಾದ ಕಾರ್ಯ ಒತ್ತಡ ಮತ್ತು ಮಾನಸಿಕ ಹಿಂಸೆ ಇದರಿಂದಾಗಿ ಕೆಲವು ಮಂದಿಗಳ ಒತ್ತಡಕ್ಕೆ ತಡ್ಕೊಳ್ಳಾರದೆ ಆತ್ಮಹತ್ಯೆಯನ್ನು ಮೇಲಿಂದ ಮೇಲೆ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ನಮ್ಮ 2010ರಿಂದ ಇಲ್ಲಿವರೆಗೆ ನೋಡಿದರೆ ಸುಮಾರು 180 ಜನರ ಆತ್ಮಹತ್ಯೆ ಆಗಿವೆ ತಿಳಿದು ಬಂದಿದೆ. ಅದಕ್ಕೆ ಈ ಮೇಲಿಂದ ಮೇಲೆ ಸರ್ಕಾರದ ಕೆಲಸದ ಒತ್ತಡ ಜಾಸ್ತಿ ಆಯ್ತಪ್ಪ ಅಂದರೆ ಇಂಥ ಘಟನೆಗಳಾಗ್ತವೆ. ಅದಕ್ಕೆ ರಕ್ಷಣೆ ಇಲ್ಲದಂಗೆ ಆಗಿದೆ. ಏನಾಗ್ತದೆ, ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಕೆಲವೊಂದು ಬೇಸಿಗೆ ಕಾಲದ ಅನುದಾನದ ಕೊರತೆ ಅದ ಮತ್ತು ಹೊಸ ಯೋಜನೆ ಮತ್ತು ಸಿಬ್ಬಂದಿಗಳ ಕೊರತೆ, ಇದರಿಂದಾಗಿ PDOಗಳ ಮೇಲೆ ಸಾಕಷ್ಟು ಒತ್ತಡ ಬಂದುಬಿಡ್ತದೆ. ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ, ಕೆಲಸ ಮಾಡಲಿಕ್ಕೆ ಯಾವುದೇ PDOಗಳು ಹಿಂಜಿರೋದಿಲ್ಲ. ಆದರೆ ಒತ್ತಡ, ಅನಾವಶ್ಯಕ ಒತ್ತಡ ಬಂದಾಗ ಅವು ಮಾನಸಿಕ ಸಂತುಲನ ಕಳ್ಕೊತಾರೆ. ಎಲ್ಲರೂ ಒಂದೇ ಮನಸ್ಥಿತಿ ಇರೋದಿಲ್ಲ. ಕೆಲವು ಮಂದಿ ಒತ್ತಡಕ್ಕೊಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಘಟನೆಗಳಾಗ್ತವೆ. ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರ ಪರಿವಾರ ಸಮಸ್ಯೆ ಏನಾಗ್ತವೆ, ಅವ್ರ ಪರಿವಾರ ಅನಾಗುತ್ತೆ. ಈಗ ನೋಡಿ, ಇವರಿಗೆ 2 ಚಿಕ್ಕ ಮಕ್ಕಳಿವೆ, ಅವರು ತೀರ್ಕೊಂಡು ಹೋದರು. ಬಟ್ ಅವ್ರ ಮುಂದಿನ ಕುಟುಂಬ ನಡೆಯೋದು ಭಾಳ ಕಟ್ಲಾಗ್ತದೆ. ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋತಾನಂದ್ರೆ ಅದು ಸರ್ಕಾರಿ ನೌಕರಿ ಇದ್ದು ಚೆನ್ನಾಗಿ ಸಂಬಳ ಬರುವಂಥ ನೌಕರಿ ಇದ್ದರೂ ಆತ್ಮಹತ್ಯೆ ಮಾಡ್ಕೋತಾನಂದ್ರೆ ಅವ್ನು ಒತ್ತಡ ಇರಬೇಕಲ್ಲ. ಬಾಕಿ ಅಂತೂ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕಂತೂ ಯಾರು ಆತ್ಮಹತ್ಯೆ ಮಾಡ್ಕೋದಿಲ್ಲ. ಕೆಲಸದ ಒತ್ತಡ ಆ ಟೈಪ್ ಆಗ್ತದೆ. ಅದಕ್ಕೆ ಕೆಲಸದ ಕಡಿಮೆ ಮಾಡಬೇಕು, ನಮಗೆ ರಕ್ಷಣೆ ಕೊಡಬೇಕು. ಬೆದರಿಕೆಗಳು ಸಾಕಷ್ಟು ಬರ್ತಾವೆ ಈ PDOದಲ್ಲಿ. ಯಾಕಂದರೆ ತಮ್ಗೆ ಗೊತ್ತಾ, ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸಾಕಷ್ಟು ರಾಜಕೀಯ ಒತ್ತಡಗಳು ಬರ್ತಾವೆ. ಅದ್ರ ಜೊತೆಗೆ ಮೇಲಾಧಿಕಾರಿ ಒತ್ತಡಗಳು ಜಾಸ್ತಿ ಆದಾಗ ಕೆಲವು ಮಂದಿದ್ದು ತಲೆ ಕೆಲಸ ಮಾಡಲಾರ್ದೆ ಅನಾವಶ್ಯ ಒತ್ತಡ ಆಗಿ ಮುಂದೆ ಹೆಂಗಪ್ಪ ನನ್ನ ಕೆಲಸ ಆಗಿಲ್ಲಪ್ಪ ಇಂಥ ಪ್ರಜ್ಞಾವಂತ ಕಾಡಿ ಅಂಥ ಘಟನೆ ಮಾಡ್ಕೋತಾರೆ. ಅದಕ್ಕೆ ಸರ್ಕಾರ ಸ್ವಲ್ಪ ಕೆಲಸದ ಒತ್ತಡ ಕಡಿಮೆ ಮಾಡಿ ಸಿಬ್ಬಂದಿ ಕೊರತೆ ನೀಗಿಸ್ಬೇಕು. ಯಾಕಂದ್ರೆ ಸಿಬ್ಬಂದಿ ಕಡಿಮೆ ಅದ. ಒಬ್ಬರಿಗೆ 2-3 ಪಂಚಾಯತಿನೂ ಆಗಿಬಿಟ್ಟಾವೆ. ಒಂದು ಪಂಚಾಯತಿ ನಡೆಸೋದೇ ಕಠಿಣ ಅದ. ಅಂಥವು 2-3 ಪಂಚಾಯತಿ ಆದಾಗ ಸಿಬ್ಬಂದಿ ಕಡಿಮೆ ಇದಕ್ಕೆ ಆಗಿಲ್ಲ. ಅದಕ್ಕೆ ಸರಿಸಮಾನ ಮಾಡಿ ಎಲ್ಲರೂ ಕೊಟ್ಟು ವ್ಯವಸ್ಥಿತ ಕೆಲಸ ಮಾಡೋಂಗೆ, ಏನಾದರೂ ತೊಂದರೆ ಆದರೆ ಮೇಲಾಧಿಕಾರಿಗಳು ಬಂದು ಅದನ್ನು ಪರಿಹಾರ ಮಾಡೋಂಗೆ ಇದೊಂದು ಸಮಗ್ರ ತನಿಖೆ ಮಾಡಿಸಿ ಒಂದು ಟೀಮ್ ಮಾಡಬೇಕು. ಎಲ್ಲೇ ಕೆಲಸ ಒತ್ತಡ ಬಂದಂದ್ರೆ ಅದನ್ನು ನಿವಾರಣೆ ಮಾಡೋಕ್ಕೂ ಮನಃಶಾಂತಿ ಕೊಡಬೇಕು. ಅಲ್ಲಿ ಅವನ ಸಮಸ್ಯೆಯನ್ನು ಭಾಗಿದಾರಾಗಿ ಮಾಡಿದ್ದೇ ಆಯ್ತಪ್ಪ ಅಂದ್ರೆ ಇಂಥ ಘಟನೆ ಕಡಿಮೆ ಆಗ್ತಾವೆ ಅಂಥೇಳಿ ಈಗ ತಿಳ್ಕೊಂಡಂತಂದ್ರೂ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅವನ ಆತ್ಮಕ್ಕೆ ಶಾಂತಿ ಕೋರ್ತೀವಿ. ಮತ್ತು ಈ ಘಟನೆ ಯಾಕಾಯಿತು ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ದಂಡಿಸಬೇಕು. ಇದು ನಮ್ಮ ಉದ್ದೇಶದ. ಆ ಕಾಲಕ್ಕಾಗಿ ಪೂರಾ ಇಡೀ ಕರ್ನಾಟಕ ರಾಜ್ಯದ ಸಂಘದ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ನಾವು ಎಲ್ಲ ಇದೇ ದಿವಸ 31 ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ CO ನಾವು ಮನವಿ ಪತ್ರ ಕೊಟ್ಟು ನಮ್ಮ ಮನವಿ ಮುಖಾಂತರ ಮಾನ್ಯ ಸಚಿವರಲ್ಲಿ ವಿನಂತಿಸಲಿಕ್ಕೆ ಮನವಿ ಕೊಟ್ಟಿವಿ. ಇದು ಮುಂದಿನ ದಿವಸಗಳಲ್ಲಿ ಸಮಗ್ರ ತನಿಖೆಯಾಗಿ ಇದರ ಬಗ್ಗೆ ನಮಗೆ PDOಗಳ ಸೂಕ್ತ ರಕ್ಷಣೆ ಕೊಡಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಸರ್, ಇದು ಸರ್ಕಾರದ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಇದು ಮನವಿ ಸರ್ಸಾತ್ರಿ. ಬಟ್ ಇದು ಐತಲ್ಲ, ಮುಂದಿನ ದಿನಗಳಲ್ಲಿ ಇದೇನು ಮನವಿಗೆ ಸ್ಪಂದಿಸಲಿಲ್ಲ ಸರ್ಕಾರ. ಆದರೆ ಮತ್ತು ಕೆಲಸದ ಒತ್ತಡ ಅದೇ ಜಾಸ್ತಿ ಆದಬೇಕು. ಮುಂದಿನ ಹೋರಾಟ ಯಾವ ಟೈಪ್ ಇರ್ತದೆ ನೋಡ್ರಿ, ಯಾವತ್ತೂ ಮೊದಲ ನಾವು ಸರ್ಕಾರ ನೌಕರು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಮೊದಲು ಮನವಿ ಕೊಟ್ಟು ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಅಕಸ್ಮಾತ್ ಬರುವ ದಿನಗಳಲ್ಲಿ ಇದರಿಂದ ಏನೋ ಮನವಿಯಿಂದ ಫಾಯ್ದೆ ಆಗಲಿಲ್ಲ, ನಮಗೆ ಸ್ಪಂದಿಸ್ಲಪ್ಪ ಅಂದ್ರೆ ಉಗ್ರ ಹೋರಾಟಕ್ಕೂ ರೆಡಿ ಆಗ್ಕೊತೀವಿ. ಮುಂದೆ ಇದಕ್ಕೊಂದು ಸ್ವಲ್ಪ ಕಾಲಾವಕಾಶ ಕೊಡ್ತೀವಿ. ಇದಕ್ಕೆ ಸ್ಪಂದನೆ ಆಯಿತು, ಸರಿ ಇಲ್ಲಪ್ಪ ಅಂದ್ರೆ ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತೀವಿ.
ಸರ್ ಈಗ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅಂತ ಹೇಳಿ ಅವ್ರ ಮೇಲೆ ನೀವು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಅವ್ರ ಮೇಲೆ ಯಾವ್ದಾದ್ರು FIR ಮಾಡೋದಾಗಲಿ ಯಾವ್ದಾದ್ರು ಕೇಸ್ ಮಾಡೋ ಪ್ರಯತ್ನ ಮಾಡಿರಿ? ನಾವು ಮಾಡೀವಿ. ಹಿಂಗೆ ಈಗಾಗಲೇ ಒಂದು ಘಟನೆ ಯಾದಗಿರಿ ಮತ್ತು ಗುಲ್ಬರ್ಗದಲ್ಲಿ ಆಗಿತ್ತು. ಒಬ್ಬ ಮಹಿಳಾ PDO ಅವರಿಗೆ ಮಾಡಿದರು. ಅದನ್ನು ನಾವು FIR ಮಾಡಿಸಿ ತನಿಖೆ ಮಾಡಲಿಕ್ಕೆ ಹಚ್ಚಿವಿ. ಅದಕ್ಕೆ ಸರ್ಕಾರದಿಂದ ಉತ್ತಮ ಸ್ಪಂದನೆ ಸಿಕ್ಕದೆ. ಮುಂದಿನ ದಿನಗಳು ಇದೇ ರೀತಿ ಸ್ಪಂದನೆ ಸಿಕ್ತಪ್ಪ ನಾವು ಅವ್ರ ಜೊತೆ ಇರ್ತೀವಿ ಯಾವತ್ತೂ. ಯಾಕಂದ್ರೆ ನಾವು ಸರ್ಕಾರ ನೌಕರಾಗಿ ನಮ್ಮ ಮಿತಿಯನ್ನು ನಾವು ಯಾವತ್ತೂ ಮೀರಲಿಕ್ಕೆ ರೆಡಿ ಇಲ್ಲ. ಇಂಥವು ಏನಾದರೂ ಕರೆಗಳು ಬಂದಾಗ ನಾವು ಅದಕ್ಕೆ ಎಲ್ಲರಿಗೂ ಹೇಳಿವಿ. ಅದನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಹತ್ತಿರದ ಪೊಸಿಷನ್ಗೆ ಹೋಗಿ FIR ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಸಂಘಕ್ಕೆ ತಿಳಿಸಿದ್ರೆ ಅವ್ರ ಸಂಘದವರು ಅವ್ರು ಹೆಲ್ಪ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಹಂಗೇನಾದ್ರೂ ಅದಕ್ಕೂ ರೆಡಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಮನವಿಗೆ ಸ್ಪಂದಿಸ್ಲಪ್ಪ ಅಂದ್ರೆ ಉಗ್ರ ಹೋರಾಟಕ್ಕೆ ನಾವು ರೆಡಿ ಆಗ್ತೀವಿ. ಹೆಸರು SR ಕಟ್ಟಿ ಅಂತ, ಬಿಜಾಪುರ PDO ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ. ಓಕೆ ಸರ್. ಮಾನವೀಯ ಕೆಲಸದ ಒತ್ತಡ, ಬಾಕಿ ವೇತನ ಬಿಡುಗಡೆ ಹಾಗೂ ಮಾನಸಿಕ ಕಿರುಕುಳದಿಂದಾಗಿ ಕೊತ್ತಬಾಳ ಗ್ರಾಮ ಪಂಚಾಯತಿ PDO ಮುಕ್ತು ಹುಸೇನ್ ಕರಡಿಗುಡ್ಡ ಅವರು ಆತ್ಮಹತ್ಯೆ ಪ್ರಕರಣದ ಸಮಗ್ರ ತನಿಖೆ ಹಾಗೂ ರಾಜ್ಯದ ಎಲ್ಲ PDOಗಳ ಸೇವಾ ರಕ್ಷಣೆಗೆ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗಳಿಗೆ ಎಲ್ಲ PDOಗಳು ಪತ್ರ ಸಲ್ಲಿಸ್ತಾ ಅದೇ ನಾವು ಕೂಡ ನಮ್ಮ ಜಿಲ್ಲೆಯಿಂದ ತನಿಖೆ ಕನ್ಫ್ಯೂಷನ್ ಸರ್. ಕಂಪ್ಯೂಟರ್ ಎಕ್ಸಾಮ್ ಯಾರ್ಯಾರು ಪಾಸ್ ಆಗಬೇಕು ಯಾರಿಲ್ಲ ಅಂತೇಳಿ ಡೈರೆಕ್ಟ್ ಇನ್ಪುಟ್ ಇರೋದ್ರಲ್ಲಿ ಅದು ಆರ್ಡರ್ ಇದೆ. ಅದು ಸ್ವಲ್ಪ ಪೆಂಡಿಂಗ್ ಓಕೆ ಓಕೆ, ಎಷ್ಟು ಪೆಂಡಿಂಗ್ ಇದೆ ನಾವು ಪೆಂಡಿಂಗ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ನೀವೆಲ್ಲರೂ ಸ್ವಲ್ಪ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ತೀರಾ ಸ್ವಲ್ಪ ಸರಿಯಾಗಿ ನೋಡ್ಬೋದು, ವ್ಯವಸ್ಥೆ ಮಾಡ್ಬೋದು. ಓಕೆ, ಎಲ್ಲರೂ ಗ್ರಾಂಟ್ ನೋಡೋಣ. ಎಲ್ಲ ತಮ್ಮ ಪಂಚಾಯತ್ ಎಲ್ಲರಿಗೂ ಗೊತ್ತಾಗ ಸಮಸ್ಯೆದು ಸೊಲ್ಯೂಷನ್ ಇರುತ್ತೆ. ಲೈಫ್ ಭಾಳ ಅಮೂಲ್ಯ. ಓಕೆ, ಸೊ ದಯವಿಟ್ಟು ನಿಮ್ಮ ಜೀವನ ಭಾಳ ಅಮೂಲ್ಯ ಇದೆ. ಓಕೆ, ಸಮಸ್ಯೆ ಇದ್ದರೆ ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡೋಣ. ಸೊ ದಯವಿಟ್ಟು ನೀವು ಯಾರು ಒಂದು PDO ಅನಗತ್ಯ ಕ್ರಮ ತಗೋಬಾರ್ದು. ಓಕೆ, ಸಮಸ್ಯೆ ಇದ್ದರೆ ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡೋಣ. ಓಕೆ, ಕೆಲವು RWS ಇಲಾಖೆಯಲ್ಲಿ ಕಂಟಿನ್ಯೂನ್ಸಿ ಫಂಡ್ ಬಂದಿದೆ. ಸೊ ಎಲ್ಲಿ ಟ್ಯಾಂಕರ್ದು ಅವಶ್ಯಕತೆ ಇರುತ್ತೆ ಅದನ್ನು ನಾವು ಆದ್ಯತೆ ಕೊಡಿ, ಅಲ್ಲಿ ನಾವು ಮಾಡಿಸ್ತೀವಿ, ಸಮಸ್ಯೆ ಇಲ್ಲ. ಬಟ್ ನೀವು ಕೂಡ ಸ್ವಲ್ಪ ನಿಮ್ಮ ಹಂತದಲ್ಲಿ ಫಸ್ಟ್ ನೀವು ಗ್ರಾಮ ಪಂಚಾಯತಿ ಹಂತದಲ್ಲಿ ಸಾಲ್ವ್ ಮಾಡೋದು ಪ್ರಯತ್ನ ಮಾಡಿ. ಬಾಕಿ ನಾವು RWS ವತಿಯಿಂದ ಕೂಡ ಸ್ವಲ್ಪ ನಿಮಗೆ ಸಪೋರ್ಟ್ ಮೊನ್ನೆನೂ ಸರ್ ಎಲ್ಲರೂ ವಿಚಾರ ಮಾಡಿದ್ವಿ. ಏನು ಆ್ಯಕ್ಚುಲಿ ಕೌನ್ಸಿಲಿಂಗ್ ಚಾಲೂ ಆಗ್ಬಿಡುತ್ತೆ ಸರ್. ಈಗ ಒಂದೊಂದು ಪಂಚಾಯತಿ ಟ್ರಾನ್ಸ್ಫರ್ ಆಗಿಬಿಟ್ರಪ್ಪ ಅಂದ್ರೆ ಭಾಳ ಸಮಸ್ಯೆ ಬರ್ತದೆ. ಯಾಕಂದ್ರೆ MD ಅವ್ರು ಏನು ಮಾಡ್ತಾರೆ, PDOಗಳು ಹಿಡಿದ್ಬಿಡ್ತಾರೆ ಸರ್. ಇವ್ರು ಟ್ರಾನ್ಸ್ಫರ್ ಆಗಿಬಿಡ್ತಾರೆ, ಅಲ್ಲಿ ಹಿಂದೆ ಬಂದು ನಾವು ಪೇಮೆಂಟ್ ಮಾಡೋದಿಲ್ಲ, ಹಿಂಗೆ ಸಮಸ್ಯೆ ಆಗ್ತದೆ. ಸ್ವಲ್ಪ ಗ್ರ್ಯಾಂಟ್ ರಿಲೀಸ್ ಆದರೆ ಎಲ್ಲರಿಗೂ ನಿಮ್ಮ ಕೈ ಸರ್. ಬಟ್ ಇದ್ದದ್ದು ಏನಾದ್ರು ಮಾಡ್ಬೋದಂತೆ ನಾವು ಸುಮ್ಮನೆ ಜಸ್ಟ್ ವಾರ ಹಾಕೋದು ಸರ್. ಈಗ ನಮಗೇನು ಬರಗಾಲ ಹೊಸದಾಗಿ ಪ್ರತಿ ವರ್ಷ ನಮ್ಮ ಬಿಜಾಪುರ ಜಿಲ್ಲೆ ಬರಗಾಲ ಇದ್ದೇ ಇರ್ತಾರೆ, ನಾವು ಮಾಡೇ ಮಾಡ್ತೀವಿ. ಈ ಸಲ ಗ್ರ್ಯಾಂಟಿಂದ ಆಗಿಬಿಟ್ಟು ಸರ್. ಅದೇ ಲಾಸ್ಟ್ ಇಯರ್ದು ಹಣ ಬಂದಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿದೆ ಆ್ಯಕ್ಚುಲಿ. ಬಟ್ ಐ ಥಿಂಕ್ ಸ್ವಲ್ಪ ಮ್ಯಾನೇಜ್ ನೀವು ಮಾಡಿ, ನಾವು ಕೂಡ RWS ಇಲಾಖೆಯಿಂದ ಸ್ವಲ್ಪ ನಿಮಗೆ ಸಪೋರ್ಟ್ ಕೊಡ್ತೀವಿ.